ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದ ರೈತ ವೆಂಕಪ್ಪ ಗೋವಿಂದ ಪೂಜಾರಿ ಅವರಿಗೆ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರು ಟ್ರ್ಯಾಕ್ಟರ್ ಅನ್ನು ವಿತರಣೆ ಮಾಡಿದರು. ಕಲಹಳ್ಳಿ ಗ್ರಾಮದ ರೈತ ವೆಂಕಪ್ಪ ಗೋವಿಂದ ಪೂಜಾರಿ ಅವರಿಗೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಲಾಯಿತು. ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಹಾಗೂ ಪ್ರಮುಖರಾದ ಸಂತೋಷ್ ಮುಗಳಖೋಡ್, ಪ್ರದೀಪ್ ಮೆಟಗುಡ್ ಮಹಾರಾಜರು ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ರೈತರು ತಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಟ್ರ್ಯಾಕ್ಟರ್ಗಳನ್ನು ವಿತರಿಸಲಾಗಿದ್ದು, ಇವುಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಅವರು ಈ ಸಂದರ್ಭದಲ್ಲಿ ರೈತರಿಗೆ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅಕ್ಬರ್ ಜಮಾದಾರ್, ಮೀರಾ ಬಂಟಮೋರಿ, ಪುಂಡಲಿಕ್ ಮಾದರ್, ರಮೇಶ್ ಕಾಸರ್, ಸುರೇಶ್ ಹೊಸೂರ್, ಹನುಮಂತ್ ವಜಂತ್ರಿ, ಮಲ್ಲು ಯಾದವಾಡ್, ವಿಠಲ್ ಪತ್ತಾರ್, ರವಿ ಪೂಜಾರಿ, ರಾಮಪ್ಪ ಪೂಜಾರಿ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಸಂತೋಷ ವಿಷಯ ಏನಂದರೆ, ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಕಲಹಳ್ಳಿ ಗ್ರಾಮದ ವೆಂಕಟೇಶ್ ಪೂಜಾರಿ ಅವರಿಗೆ 104ನೇ ಟ್ರ್ಯಾಕ್ಟರನ್ನು ವಿತರಣೆ ಮಾಡ್ತಿದ್ದೇವೆ. ಆ ಫಲಾನುಭವಿಗಳಿಗೆ ಶುಭವಾಗಲಿ, ಇದೇ ರೀತಿ ರೈತರಿಗೆ ಎಲ್ಲರಿಗೂ ಅನುಕೂಲವಾಗಲಿ, ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಸೌಲಭ್ಯಗಳಂತೂ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಎಂದು ನಾನು ಹಾರೈಸ್ತೇನೆ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕಲ್ಲಳ್ಳಿಯ ರೈತರಾದಂಥ ಶ್ರೀ ವೆಂಕಪ್ಪ ಗೋವಿಂದಪ್ಪ ಪೂಜಾರಿ ಅವರಿಗೆ ರಾಜು ಅಣ್ಣ ಗಸ್ತಿ ಅವರು ಈ ಒಂದು ಟ್ರ್ಯಾಕ್ಟರ್ ಅನ್ನ ವಿತರಣೆ ಮಾಡಿದ್ದಾರೆ. ಇದೇ ರೀತಿ ಕಲ್ಲಳ್ಳಿ ಗ್ರಾಮದ ರೈತರು ಇನ್ನಷ್ಟು ಟ್ರ್ಯಾಕ್ಟರ್ ಆಗಲಿ, ಇನ್ನೊಂದು ಅವರಲ್ಲಿ ಹಲವಾರು ಯೋಜನೆಗಳದಾವು, ಅದರ ಸದುಪಯೋಗ ಪಡ್ಕೋಬೇಕು. ಅದೇ ರೀತಿ ಎಲ್ಲ ರೈತ ಬಂದವರಿಗೆ ಆ ಅನುಕೂಲನ ಸರಿಯಾದ ರೀತಿಯಲ್ಲಿ ರಾಜವನ್ನ ಮುಟ್ಟಿಸ್ತಾರ. ಅದರ ಸದುಪಯೋಗ ಕಲ್ಲಳ್ಳಿ ಗ್ರಾಮದ ರೈತರು ತಗೋಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸಿಆರ್ಒ ರಾಜು ಗಸ್ತಿ ಅವರು ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಈಗಾಗಲೇ 195ಕ್ಕೂ ಅಧಿಕ ರೈತರುಗಳಿಗೆ ವಿಶೇಷವಾಗಿ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ರೈತರ ಸಾಮಗ್ರಿಗಳಲ್ಲಿ ಅಗ್ರಗಣ್ಯ ಸಾಮಗ್ರಿ ಆಗಿರ್ತಕ್ಕಂತಹ ಟ್ರ್ಯಾಕ್ಟರ್ ವಾಹನವನ್ನು ಅನೇಕ ರೈತರುಗಳಿಗೆ ಇವತ್ತಿನ ದಿವಸ ವಿಕಾಸ್ ಯೋಜನೆ ಅಡಿಯೊಳಗೆ ಕೊಡ್ತಾ ಇದ್ದಾರೆ. ಇವತ್ತಿನ ದಿವಸ ಬಹಳ ಖುಷಿ ಸಂಗತಿ ಏನಪ್ಪಾ ಅಂತಂದ್ರೆ, ನೂರಾರು ಜನ ರೈತರುಗಳು ಇವತ್ತಿನ ದಿವಸ ಅವರ ಹೆಸರು ಹೇಳ್ಕೊಂಡು ಉಳುಮೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ವಿಕಾಸ್ ಯೋಜನೆ ಅಡಿ ಒಳಗೆ ಅತಿ ಹೆಚ್ಚಿನ ಪ್ರಮಾಣ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಇವರಿಂದ ಸದುಪಯೋಗ ಆಗಲಿ ಅಂತಕ್ಕಂಥ ಮಹದಾಶೆಯನ್ನು ವ್ಯಕ್ತಪಡಿಸಿ, ಆತ್ಮೀಯ ಮಿತ್ರರೇ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತೇಳಿ ಲೋಕರುಡಿ ಅದ. ಹಾಗಾಗಿ ಈ ಜಗತ್ತಿನೊಳಗೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಎರಡು ವರ್ಗ, ರೈತ ಮತ್ತು ಸೈನಿಕ ಅಂತ. ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ಸೈನಿಕರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಸಿಆರ್ಒ ಆಗಿರ್ತಕ್ಕಂಥ ರಾಜು ಗಸ್ತಿ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಕಡಿಮೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ನಿರ್ಮಾಣದೊಳಗೆ ಎಷ್ಟೋ ಯೋಜನೆಗಳ ಬಗ್ಗೆ ಅದರ ಮಹತ್ವ ಗೊತ್ತಿರೋದಿಲ್ಲ, ಯೋಜನೆಯನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಅಂಥವ್ರ ಸಾಮಾನ್ಯ ರೈತರನ್ನ ಕರೆತಂದು ಅವರ ಯೋಜನೆ ಬಗ್ಗೆ ಮಾಹಿತಿ ಹೇಳಿ ಆ ಟ್ರ್ಯಾಕ್ಟರ್ಗಳನ್ನ ಅವರಿಗೆ ಕೊಡ್ತಕ್ಕಂಥ ಕಾರ್ಯ, ಮಹತ್ವದ ಕಾರ್ಯ ಮಾಡ್ತಿರ್ತಕ್ಕಂಥ ರಾಜವಣ್ಣ ಗಸ್ತಿ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ.